ಇವತ್ತಂತೂ ಮನೆಯಲ್ಲಿ ಮಸ್ತ್ ಮ್ಯಾಂಗೋ ಶೇಕ್ ಮಾಡಕ್ ಹೋಗಿ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನಾಯ್ತು ಅಂತ ಫುಲ್ ನೋಡ್ರಿ. ಇವತ್ತಿನ ದಿನ ಶುರು ಹೋಗಿದ್ದೆ ಬೆಳಗ್ಗೆ ಅಂತ ಹೇಳಲ್ಲ, ಯಾಕಂದ್ರೆ ಮಧ್ಯಾಹ್ನ ಒಂದಕ್ಕೆ ಎದ್ದೀನ್ರಿ. ಅದಕ್ಕೆ ರೈಸ್ ಸಾಂಬಾರ್ ತಿಂತಾ ಇದೀನಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೆಲಿವರಿ ಡೇ ಚಾಲೆಂಜಿನ ಇವತ್ 33ನೇ ದಿನ. ಹಾಯ್ ಬೇಬಿ. ಅಲ್ಲಿಂದ ನನ್ನ ರಾಣಿಗೆ ಸ್ವಲ್ಪ ಮಾಲ್ ಹೊಡಿಸಿ ಸಣ್ಣ ಪಿರಿರಿ ಅನ್ನಂಗ ಸೀದಾ ಕಾಲೇಜ್ ಬಂದ್ ನೋಡಿದ್ರೆ ಅಮ್ಮಾಯಕನ್ ಜೊತೆ ಚೆಂಡು ಫುಲ್ ಹೆವಿ ಡ್ಯೂಟಿ ನಡ್ಸ್ಯಾರಿ. ಏನು ಡಾಕ್ಟರ್ ಆಗ್ತಾರೇನೋ ಸ್ವಲ್ಪ ದಿನದಾಗ. ಅದೇ ಖುಷಿದಾಗ ಇಲ್ಲಿ ನೋಡ್ರಿ ತಿರುಗಿಸಿದ ಪೋರ್ಸಿಗೆ ಮಲ್ಕೊಂಡೆ ಬಿಟ್ಟನ್ ಪಾಪ. ಅರೇ ಇವ ಏನು ಅದನ್ನು ಹೋಗ್ಯಾನು. ಅಲ್ಲಿಂದ ಕಾಲೇಜ್ ಬಂದ್ರೆ ನಮ್ಮ ದಂಡುಪಾಳ ಗ್ಯಾಂಗ್ ಏನೋ ಲಪಡ ಮಾಡ್ಯಾರಂತ ಫುಲ್ ಕ್ಲಾಸ್ ತಗೊಂಡಾರ. ನಂಗೂ ಕರ್ದಾರ, ನಾ ಹೋಗಿಲ್ಲ ಅಷ್ಟೇ. ಹೋದ್ರೆ ಮಾತ್ರ ಟೈಗರ್ ಮೇಡಮ್ ಅಂತೂ ನಂಗ್ ಹರ್ಕೊಂಡೆ ತಿಂತಾರ ಪಕ್ಕ. ಹಂಗೆ ಸಂಜೆ ಗಾಂಧಿ ಚೌಕ್ ಬಂದಿದ್ದೆ. ಅಲ್ಲೇ ನಮ್ ಗೋಡನ್ ಫ್ಯಾಮಿಲಿದವ್ರು ಸಿಕ್ರು. ಅದೇ ಖುಷಿದಾಗ ಗರ್ಮ ಗರಂ ಗೋಬಿ ತಗೊಂಡು ಶಿಸ್ತು ಸಬ್ಬ ಸೆಟ್ ಮಾಡ್ದೆ. ಹಂಗೆ ಅಲ್ಲಿಂದ ಬರುವಾಗ ಮ್ಯಾಂಗೋ ಶೇಕ್ ಮಾಡ್ಬೇಕು ಅಂತ ಸಾಮಾನ್ ತಂದಿನಿ. ಎಸ್, ನಾನೇ ಮನೆಯಲ್ಲಿ ಮಾಡ್ಬೇಕು ಅಂತ ಶಿಸ್ತ್ ರೆಡಿಯಾಗಿ ಅದಕ್ಕೆ ಸ್ನಾನ ಮಾಡಿಸಿ ಅದ್ರ ಬಟ್ಟೆ ಬಿಚ್ಚೋದು ಸೊಪ್ಪಿರಿ. ಆಮೇಲೆ ಹೊಸ ಮಿಕ್ಸರ್ ತೆಗೆದು ರೆಡಿ ಮಾಡಿ ಅದಕ್ಕೆ ಕಟ್ ಮಾಡಿಟ್ಟಿರೋ ಮಾವಿನಕಾಯಿ ಹಾಕಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸರಿ ಸಕ್ರಿ ಹಾಕಿ ಲಾಸ್ಟ್ ಅಲ್ಲಿ ಅದಕ್ಕೆ ಹಸಿ ಹಾಲು ಹಾಕೋದು. ಐಸ್ ಇಲ್ಲ ರೀ, ಅದ್ರ ಸಲುವಾಗಿ ತಂಡ ಹಾಲು ಹಾಕಿ ಶವನಾಗ ತಿರುಗಿಸಿ ನೋಡಿದ್ರೆ ಇದು ಯಾಕೋ ಬೇರೆ ತರನೇ ಕಾಣ್ತಾ ಇದೆಯಲ್ಲ. ಮಾವಿನಕಾಯಿ ತರನೇ ರೀಪ, ಮತ್ತೇನಿಲ್ಲ. ನಾವು ಬಡವ್ರಿ, ನಮ್ಮ ಹತ್ರ ಕಾಜಿನ ಗ್ಲಾಸ್ ಇಲ್ಲ. ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹಾಕೊಂಡು ಕುಡಿದು ನೋಡಿದ್ರೆ ಫುಲ್ ಗಿಚ್ಚಾಗಿದೆ. ಸುಮ್ಮ ಎಲ್ಲಾ ಬಿಟ್ಟು ಜ್ಯೂಸ್ ಅಂಗಡಿ ಇಲ್ಲ ಸುಮ್ಮ ಮಜಾಕಲ್ಲ, ಫುಲ್ ಖತರ್ನಾಕ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡ್ರಿ. ನೈಟ್ 12ಕ್ಕ ಸೆಕೆಂಡ್ ಚಾನಲ್ದಾಗ ವಿಡಿಯೋ ಮಾಡಿ ಎಡಿಟ್ ಮಾಡಿದೆ. ಲಾಸ್ಟ್ ಅಲ್ಲಿ ಇವತ್ತಿನ ಥಾಟ್ ಕೇಳ್ರಿ. ತಂದೆ ಸಂಪತ್ತಿನಲ್ಲಿ ಊಟ ಮಾಡಿ ಭೋಗಿಸಿದರೆ ಹಳಸಿದ್ದು ಉಂಡಂತೆ, ಇನ್ನೊಬ್ಬರ ಸಂಪತ್ತಿನ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ, ನಿನ್ನ ದುಡಿಮೆಯ ಸಂಪತ್ತಿನಲ್ಲಿ ಸವಿದರೆ ಮೃಷ್ಟಾನ ಭೋಜನ ಸವಿದಂತೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟಾದ ಲೇಖ ಸೇರ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ಗೆ ಫಾಲೋ ಮಾಡಿ, ನಿಮ್ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.